ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಬರ್ರಿ ಇವತ್ತು ಮತ್ತೊಂದು ವಿಡಿಯೋ ಬಂದೀನಿ. ಇದು ನೋಡ್ರಿ ಗಿಣ್ಣದ ವಡಿ ಮಾಡಾಕತ್ತೀನಿ ನೋಡ್ರಿ. ಇದನ್ನು ಮಣ್ಣಿ ಗಿಣ್ಣದ ವಡಿ ಅದು ಹೆರಚು ಮನೇಲಿ ಹೆರಚಿ ಅದು ಮಾಡೋದು ಬೇರೆ ಇರೋದ. ಇದು ಮಾಡು ಮುಂದೆ ಸ್ವಲ್ಪ ಸಕ್ರೆ ಹಾಕಿ ಮಾಡೋದು ಅಂತ. ಇದನ್ನು ಇದೇ ಥರನ ಪನ್ನೀರ್ ಗತೆನ ತಿಂತಾರೆ. ಇದನ್ನು ಸೇಮ್ ಪನ್ನೀರ್ ಇದ್ದಂಗೆ ಇರುತ್ತೆ, ಕರೆ ಸ್ವೀಟ್ ಇರುತ್ತೆ ನೋಡ್ರಿ. ಇದು ಪ್ರೊಸೀಜರ. ಇದು ಮೊದಲಿಗೆ ನೋಡ್ರಿ ಸೋಸ್ಕೊಂಡು ಮಾಡಿ ಕುಕ್ಕರ್ನಾಗ ಹಾಲು ಇಟ್ಕೋಬೇಕು. ಅದೇ ರೀತಿಯೇ ಮೊದಲಿಂದ ಒಂದು ವಿಡಿಯೋ ಐತೆ ನೋಡ್ರಿ, ಅದನ್ನು ನೋಡ್ಕೊಂಡು ಹೋಗಿ ನೋಡಿರಿ, ಗೊತ್ತಾಗ್ತಿ. ಇದು ಹೆಂಗೆ ಮಾಡೋದೆಲ್ಲ ಹೇಳ್ಕೊಟ್ಟೀನಿ. ಇದೇ ರೀತಿ ಅದೇ ಪ್ರೊಸೀಜರ್ಲ ಮತ್ತು ಇದು ಮಾಡೋದು. ಕರಿ ಮಾಡಾಗ ಇದ್ರಾಗ ಸಕ್ರೆ ಹಾಕೋದು ನೋಡ್ರಿ, ಏಲಕ್ಕಿ ಸಕ್ರೆ ಹಾಕೋದು, ಹಾಕಿ ಈ ರೀತಿ ಮಾಡೋದು. ಇವು ಭಾಳ ಸೂಪರಾಗಿ ಆಗ್ತಾವೆ, ಸ್ವೀಟ್ ಇರ್ತಾವೆ ಸಕ್ರೆ ಹಾಕೋದ್ರಿಂದ. ಇಲ್ಲಿ ನೋಡ್ರಿ ಚಪಾತಿ ಮಾಡಾಕತ್ತೀನಿ. ಇದು ಮಣ್ಣಿನ ಹಿಟ್ಟು ಹಚ್ಚೋದು ಮಾಡಿ ತೋರ್ಸೀನಿ. ನಾ ಈಗ ತಗಡ ಮೇಲೆ ಚಪಾತಿ 4 ಪದರಿನ ಚಪಾತಿ ಯಾವ ರೀತಿ ಮಾಡೋದು ಅದು ಹೇಳ್ಕೊಡಕತ್ತೀನಿ ನೋಡ್ರಿ. ನಾವು ಅವಸರ ಯಾವ್ದು ಆಗ್ತಾನೆ ಅದು ಮಾಡ್ತಾನೆ. ಹೆಚ್ಚು ವಿಶೇಷ ಏನೇ ಚಪಾತಿನ ನನಗೆ ಲಗುಟ್ ಆತಾವತ್ತಂದು ಅದ ಮಾಡ್ತಾನೆ. ಇದು ಎತಿ ಹಾಕೋಕ್ಕಿಂತ ಚಪಾತಿ ತೆಗೆದು ಹಾಕಬೇಕಾಗತ್ತಿ. ಈಗ ತಗಡಿನ ಚಪಾತಿ ಏನಿಲ್ಲ, ಬರೀ ಕೈಲಿ ಸರ್ಸುತ್ತೆ ಅಂದ್ರೆ ಅದನ್ನು ಲಗುಟ ಆತಾರವ ಅಂತ ಅದರಲ್ಲೇ ಮಾಡ್ತಾನು. ಇದು ಹೊಲಕ್ಕೆ ಬುತ್ತಿ ಒಯ್ದ್ರಿಂದ ಅದಕ್ಕೆ ಚಪಾತಿ ಮಾಡಾಕತ್ತಿ ನೋಡ್ರಿ. ಮತ್ತು ಹಂಗೆ ಈಗ ಫಸ್ಟ್ಗನೆ ಒಂದು 2 ಚಪಾತಿ ಹಿಟ್ಟು ಹಚ್ಚಿದ್ದು ನಾಯಿಗೆ ಮಾಡಿರ್ತಾನು. ಅಂದ್ರೆ ನಾಯಿಗೆ ಅದಕ್ಕೆ ಹಿಟ್ಟು ಚಪಾತಿನ ಹಾಕ್ತೀವ ನಾವು. ಅದಕ್ಕೆ ಮಾಡಿದ್ರಕ್ಕೆ ಆಮೇಲೆ ನಮಗೆ ಮಾಡ್ಕೋತಾನು. ಮತ್ತು ಪದರ ಚಪಾತಿ ಇದು ಹಿಟ್ಟು ಹಚ್ಚಿನ ಚಪಾತಿ ಚಲೋ ಆತಾವ. ಇವು ಮೆತ್ತಗೆ ಇರ್ತಾವೆ ನೋಡ್ರಿ. ಮತ್ತು ಇವು ನಮ್ಮ ಡೋಣಿ ಗೋಧಿ ಇರೋದ್ರಿಂದ ಚಪಾತಿ ತಿನ್ನೋಕೆ ಭಾಳ ಟೇಸ್ಟ್ ಇರ್ತಾವೆ. ಮತ್ತು ಬರೀ ಬಾಯಲ್ಲೂ ಸ್ವಲ್ಪ ಉಪ್ಪಿನಕಾಯಿ ಹಚ್ಕೊಂಡು ತಿನ್ಬೋದು ನೋಡ್ರಿ. ಯಾವ ಪಲ್ಯ ಬೇಡ ಏನು ಬೇಡ, ಇದಕ್ಕೊಂದು ಸ್ವಲ್ಪ ಉಪ್ಪಿನಕಾಯಿ ರಸ ಹಚ್ಕೊಂಡು ತಿಂತಂದ್ರೆ ಎಣ್ಣೆ ಖಾರ ಯಾವ್ದು ಬೇಕು ಹಚ್ಕೊಂಡು ತಿಂತಾರೆ ಚಪಾತಿ ಟೇಸ್ಟಿಯಾಗಿರ್ತಾವೆ ನಮ್ಮ. ಮತ್ತು ಹೊಲಕ್ಕೆ ಬುತ್ತಿ ಒಯ್ದ್ರಿಂದ ಮತ್ತು ಹೊಲದಾಗ ಎಲ್ಲ ಥರದಿಂದ ರುಚಿ ಆಗ್ತಾವೆ. ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಗೊಂಜಾಳ ರೊಟ್ಟಿ ಇವೆಲ್ಲ ಹೊಲದಾಗ ಯಾನಿದ್ರು ಭೀ ರುಚಿ ಆಗ್ತಾವೆ. ಈಗ ನೋಡ್ರಿ ಪಲ್ಯ ಒಂದು ಮಾಡಿದ್ನಿ, ಹೆಸರು ಕಾಳು ಪಲ್ಯ ಮಾಡ್ಕೊಂಡು ಅದಕ್ಕೆ ಚಪಾತಿ ಇಟ್ಟು ಮಾಡಿ ನೋಡ್ರಿ. ಮಾಡಿ ಈ ಕಡೆ ಹೊಲಕ್ಕೆ ಬಂದು ನೋಡ್ರಿ. ಹೊಲದಾಗ ಕಬ್ಬು ಹಚ್ಚಲತ್ತಿರು. ಹೊಲದಾಗ 1 ಎಕರೆ ಕಬ್ಬಿನ ಉಳುಮೆ ಮಾಡಾಕತ್ತಿರು. ಎಲ್ಲ ಆಳು ಮನುಷ್ಯರೆಲ್ಲ ಬಂದ್ಯಾರ. ಅದಕ್ಕೆ ನಾವು ಬರ್ದಕ್ಕೆ ಅವರೆಲ್ಲ ಮಾಡ್ಕೋತ ಕಬ್ಬು ಹಚ್ಚಲತ್ತಿರು. ಇದು ಪಕ್ಕದ ಹೊಲ್ದಾನವ್ರದ್ರಿ ಬೀಜ ಹತ್ತಿದ. ಈ ಸಲ ನಮ್ದು ಕಬ್ಬ ಇದೆಲ್ಲ ತೆಗೆದ ಅಂಟೆ ಬೇರೆ ಹಚ್ಬೇಕಂತಂದು ಇದು ಮಾಡ್ಯಾರ. ಆಮೇಲೆ ಮೊದಲ ಕಬ್ಬ ಕಡ್ಕೊಂಬಂದ ಅದ್ರ ಮೇಲಿನ ರೌದೆ ಎಲ್ಲ ಸುಲಿದ ಈ ಥರ ಎಲ್ಲಿ ಕಣ್ಣು ಐತೆ ನೋಡ್ರಿ ಬಿಟ್ಟು ಕಡಿತಾರ. ಆ ಥರ ಇದೆಲ್ಲ ಕಡ್ದ. ಮತ್ತು ಇಲ್ಲಿ ನೆಲ ಸ್ವಲ್ಪ ಬಿರುಸರಂಟೆ ಇಲ್ಲಿ ಹಡ್ಲತ್ತಾರ ಅವ್ರ ಅಂತ. 8 9 ಜನ, 7 ಮಂದಿ ಹೆಣ್ಮಕ್ಳು, 4 ಮಂದಿ ಗಂಡಸರು ಅದಾರ. ಇವರೆಲ್ಲರೂ ಕೂಡಿ 4 ಎಕರೆ 5 ಜನ ಗಂಡು ಮಕ್ಳು ಅದಾರ, 7 ಜನ ಹೆಣ್ಮಕ್ಳು ಅದಾರ. ಇಷ್ಟೆಲ್ಲ ಮಂದಿ ಕೂಡಿ ಕಬ್ಬ ಹಚ್ಚಲತ್ತಿತ್ತು ನೋಡ್ರಿ.
ಇಲ್ಲಿ ಬಂದ್ಬಿಟ್ಟು ನೋಡ್ರಿ ನನ್ನ ಕ್ಯಾಮ್ರಾ ಫ್ರಂಟ ಮುಂದೆ ಹಾಳಾಗೈತದ. ಇಲ್ಲಿ ನೋಡ್ರಿ ನಂದು ವೆಣೀರು ಮಾಡಿರಿ ಅಂದರು, ಅದಕ್ಕೆ ವಿಡಿಯೋ ಮಾಡಾಕತ್ತೀನಿ ನೋಡ್ರಿ. ನಾವು ನಿಮ್ಮ ಹೊಲ್ದಾಗ ಬಂದು ನಮಗೂ ಬೇಕಿರಲ್ಲ ಗುರ್ತಾ, ನೀವು ಮಾಡ್ರಿ ನಮ್ಮ ವಿಡಿಯೋ ತಂದು, ಅದಕ್ಕೆ ಎಲ್ಲರೂ ಒಬ್ರಿಗಿಂತ ಒಬ್ಬರು ಕಾಮಿಡಿ ಮಾಡಿ ಹಾಕ್ಲಕತ್ತೀನಿ ನೋಡ್ರಿ. ಇಲ್ಲಿ ಬಂದುಬಿಟ್ರಿ ಕಬ್ಬ ಹಚ್ಚುದ ಚಿಕ್ಕ ಕಣ್ಣು ಬರ್ಬೇಕತ್ತ ಅಂತಂದು ಹೇಳಕತ್ತೀರ. ಅದಕ್ಕೆ ಅದೇ ರೀತಿ ಹಚ್ಕೊತ ಹೊಂಟೀನಿ ನೋಡ್ರಿ. ನಾನು ಭೀ ಅಂದ್ರೆ ನಾ ಕಬ್ಬ ನೆಲಕ್ಕೆ ಕಣ್ಣೆಲ್ಲರ ಮಾಡಿನಂತಂದು ಅದಕ್ಕೆ ಅವ್ರು ಹೇಳ್ಕೊಟ್ರು. ಅದಕ್ಕೆ ಸೈಡ್ ಚಿಕ್ಕ ಬರಂಗೆ ಮಾಡಿ ಹಚ್ಚೀನಿ. ಇಲ್ಲಿ ಬಂದುಬಿಟ್ಟು ನೋಡ್ರಿ ಎಲ್ಲರದು ಕಬ್ಬ ಹಚ್ಚೋದಾಗಿತ್ತು. ಇಲ್ಲಿ ಹವೀಜ ಹಾಕ್ಲಕ್ಕ ಒಬ್ರಿಗೆ ಹವೀಜ, ಒಬ್ಬರು ಮೆಂತಿ, ಒಬ್ಬರು ಬದ್ನಿ, ಒಬ್ಬರು ಮೆಣಸಿನ ಬೀಜ ಒಗ್ಲಿಕತ್ತಾರ, ಒಬ್ಬರು ಬದ್ನಿ ಬೀಜ ಒಗ್ಲಿಕತ್ತಾರ ನೋಡ್ರಿ. ಈಗ ಒಣ ಮಣ್ಣಾಗ ಹಾಕ್ಯಾರ. ನಾಳೆ ನೀರು ಬಿಟ್ಟು ನೋಡ್ರಿ ಸ್ವಲ್ಪ ಉಳ್ಳಾಗಡ್ಡಿ ಹಚ್ಚೋದೈತಿ ಅಂತ, ಅದಕ್ಕೆ ನಾಳೆ ವಿಡಿಯೋದಾಗ ಅದನ್ನು ಶೇರ್ ಮಾಡ್ಕೊತೀನಿ ಮತ್ತು ನೋಡ್ರಿ. ಇಲ್ಲಿ ನನ್ನ ವಿಡಿಯೋ ನೋಡುತ್ತಾ ಎಲ್ಲರಿಗೂ ಧನ್ಯವಾದ ನೋಡ್ರಿ. ಮತ್ತು ನನಗೆ ಸಪೋರ್ಟ್ ಭಾಳ ಜನ ಮಾಡಕತ್ತೀರಿ, ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ. ಮತ್ತು ನನ್ನ ವಿಡಿಯೋ ಭಾಳ ಜನ ನೋಡಕತ್ತಾರ. ನಾ ಮೊದಲ ವಿಡಿಯೋ ಒಂದು 6 ತಿಂಗಳು ಹಾಕೋದು, 6 ತಿಂಗಳು ವಿಡಿಯೋನ ಹಾಕಿದ್ದಿಲ್ಲ, ಬರೀ ಶಾರ್ಟ್ಸ್ ಹಾಕ್ತಿದ್ನಿ. ನಾ ಸುಮ್ಮ ಟೈಮ್ ಪಾಸ್ಗೆ ತಂದು ಮಾಡ್ಕೊತ ಬಂದಿದ ಅಂತ. ನಮ್ಮ ಈಗ ಅದ ಯೂಟ್ಯೂಬ್ದವ್ರ ಕಡೆದ ಒಂದು ಇದನ್ನು ಬತ್ತು, ನೀವು ಲಗುಟ ಮಾನಿಟೈಸೇಷನ್ ಆಗ್ಬೇಕಾದ್ರೆ ಲಗುಟ ವಿಡಿಯೋ ಭಾಳ ಅಪ್ಲೋಡ್ ಮಾಡ್ಬೇಕು ಅನ್ನೋಂಟೆ ಮತ್ತು ಮಾಡಾಕತ್ತೀನಿ ನೋಡ್ರಿ. ಎಲ್ಲರೂ ನನ್ನ ವಿಡಿಯೋ ನೋಡೋಂಥವ್ರು ಎಲ್ಲರಿಗೂ ಧನ್ಯವಾದಗಳು.